ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವೈಶಂಪಾಯನಃ ಏವಂ ಬಹುವಿಧೈರ್ವಾಕ್ಯೈಃ ಮುನಿಭಿಸ್ತೈಸ್ತಪೋಧನೈಃ ಸಮಾಶ್ವಸ್ತಸ್ತು ರಾಜರ್ಷಿಃ ಹತಬಂಧುರ್ಯುಧಿಷ್ಠಿರಃ. ಈ ರೀತಿ ಧರ್ಮರಾಜ ಅವನಿಗೆ ಬಹಳ ಜನ ಹೇಳಿ ಸಂತೈಸಿ, ನೋಡಪ್ಪ, ನೀನು ತಪ್ಪು ತಿಳ್ಕೊಳ್ಬಾರದು, ಸಂಕಟ ಪಡಬಾರದು, ಧರ್ಮ ಯಾವುದು ಅಂತನ್ನೋದು ನಿಶ್ಚಿತವಾಗಿರಬೇಕು ಅಂತೆಲ್ಲ ಹೇಳಿದ್ರು. ನಾರದರು, ಭೀಮಸೇನ, ವೇದವ್ಯಾಸರು, ಶ್ರೀಕೃಷ್ಣ, ದೇವಸ್ಥಾನ ಅಂತ ಹೇಳಿ ಒಬ್ಬ ಋಷಿ, ಅವನ ಹೆಸರೇ ದೇವಸ್ಥಾನ ಅಂತ, ದೇವತೆಗಳ ಸ್ಥಾನ ಮನೆ, ಅವನ ಹೆಸರೇ ದೇವಸ್ಥಾನ ಅಂತ. ಆಮೇಲೆ ನಾರದರು, ಭೀಮ, ನಕುಲ, ದ್ರೌಪದಿ, ಸಹದೇವ, ಅರ್ಜುನ, ಬೇಕಾದಷ್ಟು ಜನ ಬ್ರಾಹ್ಮಣರು, ಅವರೆಲ್ಲರೂ ಶಾಸ್ತ್ರದೃಷ್ಟಿಭಿ, ಶಾಸ್ತ್ರದ ಬಗೆಗೆ ನಿಖರವಾದ ದೃಷ್ಟಿ ಇರುವವರು. ಅವರೆಲ್ಲರೂ ಕೂಡ ಹೇಳಿದ ಮೇಲೆ ಒಂದು ಸ್ವಲ್ಪ ಶಾಂತನಾದ, ದುಃಖವನ್ನು ತೊರೆದ, ದೇವತೆಗಳನ್ನ ಎಲ್ಲರನ್ನ ಅರ್ಚನೆ ಮಾಡಿದ. ಆಮೇಲೆ ವೇದವ್ಯಾಸರನ್ನ, ನಾರದರನ್ನ ಇಬ್ಬರನ್ನೇ ಏಕಾಂತದಲ್ಲಿ ಭೇಟಿಯಾದ. ಆಗ ಎಲ್ಲರೂ ಬಂದರು. ಎಲ್ಲರೂ ಬಂದಾದ ಮೇಲೆ ಅವನು ಬಯಕೆ ಇದ್ದದ್ದು ಏಕಾಂತದಲ್ಲಿ ಭೇಟಿಯಾಗಬೇಕು ಅಂತ. ಎಲ್ಲರೂ ಬಂದರು. ಅವರಿಗೆ ನಮಸ್ಕಾರ ಮಾಡಿದ. ಆಶ್ವಾಸಿತೋಹಂ ಪ್ರಾಗ್ವೃದ್ಧೈಃ ಭವದ್ಭಿರ್ಮುನಿ ಪುಂಗವೈಃ ನಸ್ತೋಕಮಪಿ ನ ಕಿಂಚಿತ್ ವ್ಯಲೀಕಮಿಹ ವಿದ್ಯತೆ. ಆಶ್ವಾಸಿತೋಹಂ ಪ್ರಾಗ್ವೃದ್ಧೈಃ, ಇದಕ್ಕಿಂತ ಮುಂಚೆ ನಾನು ಚೆನ್ನಾಗಿ ಸಂತೈಸಲ್ಪಟ್ಟಿದ್ದೇನೆ. ನನಗೆ ಗೊತ್ತಾಗಿದೆ ನನ್ನದು ಅಷ್ಟೊಂದು ತಪ್ಪಿಲ್ಲ ಅಂತ. ಅರ್ಥಶ್ಚ ಸುಮಹಾನ್ ಪ್ರಾಪ್ತಃ, ಈ ದೊಡ್ಡ ಸಾಮ್ರಾಜ್ಯ ಸಂಪತ್ತನ್ನು ಹೊಂದಿದ್ದೇನೆ. ಹಿಮವಂತಂ ತ್ವಯಾ ಗುಪ್ತಾಃ ಗಮಿಷ್ಯಾಮ ಪಿತಾಮಹ. ಯಜ್ಞ ಮಾಡಬೇಕು ಅಂತ ಒಂದು ಆಸೆ ಬಂದಿದೆ. ಯಜ್ಞಕ್ಕೆ ದುಡ್ಡು ಬೇಕು ಅಂತಂದಾಗ ವೇದವ್ಯಾಸರು ಹೇಳಿದ್ದಾರೆ, ಹಿಮವತ್ ಪರ್ವತದ ಒಂದು ಭಾಗದಲ್ಲಿ ಮರುತ್ತ ಯಾಗ ಮಾಡಿ ದಾನ ಮಾಡಿ ಉಳಿದ ಹಣ ಇದೆ ಅಂತ. ಅಲ್ಲಿಗೆ ಹೋಗಬೇಕು, ಆ ಹಣವನ್ನು ತರಬೇಕು. ದೇವರ್ಷಿಣ ನಾರದೇನ ದೇವಸ್ಥಾನೇನ ಚೈವ ನಾಭಾಗಧೇಯ ಪುರುಷಃ ಕಶ್ಚಿದೇವಂ ವಿಧಾನ್ ಗುರೂನ್ ಲಭತೆ ವ್ಯಸನಂ ಪ್ರಾಪ್ಯ ಸುಹೃದ ಸಾಧು ಸಮ್ಮತಾನ್. ಭಾಗ್ಯವಿಲ್ಲದ ಮನುಷ್ಯ ಈ ಒಳ್ಳೆ ಗುರುಗಳನ್ನು ಪಡೆಯಲಾರ. ಯಾವುದೇ ಸಮಸ್ಯೆ ಬಂದರೂ ಕೂಡ ಪರಿಹಾರ ಕೂಡಲೇ ಉಪಲಬ್ಧಿ ಇರುತ್ತೆ. ಈ ತರಹದ ಸೊಬಗು ನನಗೆ ಸಿಕ್ಕಿದೆ, ಈ ತರಹದ ಭಾಗ್ಯ ನನಗಿದೆ. ಹೀಗೆ ಹೇಳಿದಾಗ ಎಲ್ಲ ಋಷಿಗಳು
ರಾಜನಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಕೂಡಲೇ ಕಣ್ಮರೆಯಾಗಿ ಹೋದರು. ಪಶ್ಯತಾಮೇವ ಸರ್ವೇಷಾಂ ತಥೈವ ಅದರ್ಶನಂ ಯಯುಹು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುಳಿತ, ವಿಶ್ರಮಿಸಿಕೊಂಡ. ಭೀಷ್ಮಾಚಾರ್ಯರ ಏನು ಶರೀರ ಸಂಸ್ಕಾರ ಕ್ರಿಯೆ ಇತ್ತು, ಅದರ ಸಲುವಾಗಿ ಮತ್ತೆ ದಾನಗಳನ್ನು ಮಾಡಿದ. ಎಲ್ಲರಿಗೂ ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡಿದ. ಭೀಷ್ಮ, ಕರ್ಣ ಎಲ್ಲರೂ, ಧೃತರಾಷ್ಟ್ರನೂ ಕೂಡ ಎಲ್ಲರಿಗೂ ಮಾಡಿದ್ದು. ಧೃತರಾಷ್ಟ್ರನೂ ಕೂಡ ಅದರ ಜೊತೆಗಿದ್ದ. ಅದರಿಂದಾಗಿ ಭೀಷ್ಮ, ಕರ್ಣ ಮೊದಲಾದವರಿಗೆ ಯುಧಿಷ್ಠಿರನೇ ಶ್ರಾದ್ದಾದಿಗಳನ್ನು ಹಾಕಿದ. ದುರ್ಯೋಧನ ಮೊದಲಾದವರಿಗೆ ಧೃತರಾಷ್ಟ್ರ ಹಾಕಿದ. ದಾನಾದಿಗಳನ್ನು ಮಾಡಿ ಊರ ಹೊರಗಿನಿಂದ ಹಸ್ತಿನಪುರದ ಒಳಗಡೆ ಬಂದರು. ಇಡೀ ರಾಜ್ಯಕ್ಕೆ ಬಡಿದ ಸೂತಕ. ಮತ್ತೆ ಈಗ ಯುದ್ಧ ಮೊದಲಾದ ಸಮಸ್ಯೆಗಳಿಲ್ಲ. ಆ ಕಾರಣದಿಂದ ಊರ ಹೊರಗಡೆಯೇ ಕಳೆದು ತಮ್ಮ ಮೃತಾಶೌಚವನ್ನು ಮುಗಿಸಿ ಒಳಗಡೆ ಬಂದರು. ಒಟ್ಟು 1 ತಿಂಗಳು ಮೃತಾಶೌಚ ಮಾಡಿದ್ರು ಅಂತ ಉಂಟು. ಯಾಕೆಂದ್ರೆ ಅಷ್ಟು ಜನ ಸತ್ತಿದ್ದಕ್ಕೆ ಒಬ್ಬೊಬ್ರಿಗೆ 10 ದಿವಸ ಮಾಡಿಬಿಟ್ರೆ ಈಗಲೂ ಕಳೆದಿರಲ್ಲ. ಮಾಡಬೇಕು ಅಲ್ಲ, ಅದೇ ಧೃತರಾಷ್ಟ್ರ ಮಾಡಿದ ಅಂತ. ವೈಶಂಪಾಯನಃ ಸಸಮಾಶ್ವಾಸ್ಯ ಪಿತರಂ ಪ್ರಜ್ಞಾಚಕ್ಷುಷಮೀಶ್ವರಂ ಅನ್ವಶಾಸತ ಧರ್ಮಾತ್ಮ ಪೃಥಿವೀಂ ಭ್ರಾತೃಭಿಃ ಸಹ. ತಂದೆಯನ್ನ ಅಂದರೆ ದೊಡ್ಡಪ್ಪನೂ ಅಪ್ಪನೇ ತಾನೆ. ಅಪ್ಪ ಇದ್ದಾಗ ದೊಡ್ಡ ಅಪ್ಪ ಅಂತ ಗುರುತಿಗೆ ಹೇಳಬೇಕು. ಅಪ್ಪ ಇಲ್ಲದೆ ಹೋದಾಗ ಅವನೇ ಅಪ್ಪ, ಪಿತರಂ ಅಂತ ಹೇಳ್ತಾರೆ. ಪ್ರಜ್ಞಾಚಕ್ಷುಷಂ, ಅರಿವೇ ಕಣ್ಣಾದವನು, ಹೊರಗಡೆಯ ಕಣ್ಣಿಲ್ವಲ್ಲ. ಆದ್ದರಿಂದಾಗಿ ಧೃತರಾಷ್ಟ್ರನಿಗೆ ಪ್ರಜ್ಞಾಚಕ್ಷುಷ ಅಂತ, ಪ್ರಜ್ಞಾಚಕ್ಷು. ಅವನಿಗೆ ಧರ್ಮರಾಜ ನಮಸ್ಕಾರಾದಿಗಳನ್ನು ಮಾಡಿ ಅವನನ್ನು ಸಂತೈಸಿ, ನಿನ್ನದೇ ಈ ರಾಜ್ಯ, ನಿನ್ನ ಪ್ರತಿನಿಧಿಯಾಗಿ ನಾವು ಆಳ್ತೇವೆ ಅಂತಂದ. ಯಥಾ ಮನುರ್ಮಹಾರಾಜೋ ರಾಮೋ ದಾಶರಥಿರ್ಯಥಾ ತಥಾ ಭರತ ಸಿಂಹೋಪಿ ಪಾಲಯಾಮಾಸ ಮೇದಿನೀಂ. ಹೇಗೆ ಮನುವೋ, ಹೇಗೆ ದಶರಥನ ಮಗ ರಾಮನೋ, ಹಾಗೆ ಈ ಭರತ ಕುಲದಲ್ಲಿ ಬಂದ ಅಗ್ರಗಣ್ಯ ಭರತ ಸಿಂಹ ಧರ್ಮರಾಜ. ಭರತ ಅಂತಂದ್ರೆ ಭರತ ಕುಲದಲ್ಲಿ ಬಂದವರು ಅಂತ. ಅವನು ಭೂಮಿಯನ್ನು ಪಾಲಿಸಿದ. ನಾಧರ್ಮ್ಯಮಭವತ್ತತ್ರ ಸರ್ವೋ ಧರ್ಮ ರುಚಿರ್ಜನ ಬಭೂವ ನರಶಾರ್ದೂಲ ಯಥಾ ಕೃತಯುಗೆ ತಥಾ. ನಾಧರ್ಮ್ಯಮಭವತ್, ಅಧರ್ಮವನ್ನು ಮಾಡುವ ರುಚಿ ಯಾರಿಗೂ ಇರಲಿಲ್ವಂತಲ್ಲಿ. ಧರ್ಮದ ಬಗ್ಗೆ ಆಸಕ್ತಿಯೇ ಇತ್ತು, ಅಧರ್ಮದ ಬಗ್ಗೆ ನಿರಾಸಕ್ತಿಯೇ ಇತ್ತು. ಕಲಿಮಾಸನ್ನಮಾವಿಷ್ಟಂ ನಿವಾಸ್ಯ ನೃಪನಂದನ ಭ್ರಾತೃಭಿಃ ಸಹಿತೋ ಧೀಮಾನ್ ಬಭೌ ಧರ್ಮ ಬಲೋದ್ಧತಃ. ಕಲಿಯುಗ ಪ್ರವೇಶ ಆಗಿತ್ತು. ದುರ್ಯೋಧನ ತೊಡೆ ಮುರಿದು ಬಿದ್ದಾಗ ಕಲಿಯುಗ ಶುರು. ಆದರೆ ಆ ಕಲಿಯುಗದ ಪ್ರಭಾವವನ್ನ ಇವರು ಓಡಿಸಿದ್ದ. ಕಲಿಮಾಸನ್ನಂ ಆವಿಷ್ಟಂ ನಿವಾಸ್ಯ ಅಥವಾ ನಿರ್ವಾಸ್ಯ, ಓಡಿಸಿ ಎಲ್ಲ ಅಣ್ಣ ತಮ್ಮಂದಿರ ಜೊತೆಗೂಡಿ ಚೆನ್ನಾಗಿ ಆಳಿದ. ವವರ್ಷ ಭಗವಾನ್ ದೇವ ಕಾಲೇ ದೇಶೇ ಯಥೇಪ್ಸಿತಂ. ಪರ್ಜನ್ಯ ಚೆನ್ನಾಗಿ ಮಳೆಗೆರೆದ. ನಿರಾಮಯಂ ಜಗದಭೂತ್, ಯಾವ ರೋಗ ಇರಲಿಲ್ಲ. ಕ್ಷುತ್ಪಿಪಾಸೇನ ಕಿಂಚನ, ಹಸಿವು ನೀರಡಿಕೆಗಳಿರಲಿಲ್ಲ. ಆಧರ್ನಾಸ್ತಿ ಮನುಷ್ಯಾಣಾಂ, ಯಾವ ಮಾನಸಿಕ ರೋಗವೂ ಇರಲಿಲ್ಲ. ವ್ಯಸನೇನಾಭವನ್ಮತಿ, ಯಾರಿಗೂ ಚಟ ಇರಲಿಲ್ಲ. ವ್ಯಸನ ಅಂದರೆ ಚಟ.
ಚಟ ಇರಲಿಲ್ಲ ಅಂತಂದ್ರೆ ಇನ್ಯಾವ ಆಪತ್ತುಗಳು ಇಲ್ಲ ಅಂತ ಅರ್ಥ. ಚಟ ಇದ್ರೆ ಮೋಸ ಮಾಡ್ತಾನೆ, ಚಟ ಇದ್ರೆ ಇಂದ್ರಿಯ ನಿಗ್ರಹವನ್ನು ಕಳ್ಕೊತಾನೆ, ಚಟ ಇದ್ರೆ ಪೂಜಾದಿಗಳಲ್ಲಿ ತೊಡಗೋದಿಲ್ಲ. ಹೀಗೆಲ್ಲ ಸಾಲು ಅದು. ಚಟದಲ್ಲಿ ಯಾರಿಗೂ ಮನಸ್ಸೇ ಇರಲಿಲ್ಲ ಅಂತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಜಗತ್ತು. ಬ್ರಾಹ್ಮಣ ಪ್ರಮುಖ ವರ್ಣಾ ತೇ ಸ್ವಧರ್ಮೋತ್ತರ ಕೃತಾ. ಎಲ್ಲರೂ ಕೂಡ ಅವರವರ ಧರ್ಮದಲ್ಲಿ ತೊಡಗಿದ್ರು. ಧರ್ಮ, ಸತ್ಯ ಇದೆಲ್ಲವೂ ಕೂಡ ಅವರ ಪ್ರಿಯಾರಿಟಿ ಆಗಿತ್ತು, ಜೀವನದ ಒಂದು ಕೇಂದ್ರ ಆಗಿತ್ತು. ವರ್ಣಾಶ್ರಮ ಮೊದಲಾದವುಗಳನ್ನು ಚೆನ್ನಾಗಿ ಪಾಲಿಸಿದರು. ಆಮುಷ್ಮಿಕಂ ಭಯಂ ನಾಸ್ತಿ ಐಹಿಕಂ ಕೃತಮೇವತು. ಯಾವುದೇ ಭಯ ಇಲ್ಲ ಈ ಲೋಕದಲ್ಲಿ. ಯಾವುದೇ ಭಯ ಇಲ್ಲ ಅಂದ್ರೆ ಆ ಲೋಕದಲ್ಲಿಯೂ ಭಯ ಇರಲ್ಲ. ಸ್ವರ್ಗಲೋಕೋಪಮೋ ಲೋಕಃ ತದಾ ತಸ್ಮಿನ್ ಪ್ರಶಾಸತಿ. ಹೀಗೆ ಸ್ವರ್ಗಲೋಕೋಪಮೋ ಲೋಕಃ, ಸ್ವರ್ಗಲೋಕಕ್ಕೆ ಸಮವಾಗಿ ಇತ್ತು. ಬಭೂವ ಸುಖಮೇಕಾಗ್ರಂ ತದ್ವಿಶಿಷ್ಟ ಪರಂ ತರಂ ಪರಂ. ಸುಖವೇ ಇತ್ತು. ಹೆಣ್ಣು ಮಕ್ಕಳೆಲ್ಲ ಪತಿವ್ರತೆಯರಾಗಿರ್ತಿದ್ರು, ರೂಪವತಿಯರಾಗಿರ್ತಿದ್ರು, ಚೆನ್ನಾಗಿ ಅಲಂಕಾರ ಮಾಡಿಕೊಳ್ತಾ ಇದ್ರು. ಯಥೋಕ್ತ ವೃತ್ತ ಸ್ವಗುಣೈ ಬಭೂವು ಪ್ರೀತಿ ಹೇತವಃ. ಹಿಂದೆ ಹೇಳಿದ ರೀತಿಯಿಂದ ಇದ್ದು ತಮ್ಮ ತಮ್ಮ ಗುಣಗಳಿಂದ ಎಲ್ಲರಿಗೂ ಸಂತೋಷ ಉಂಟು ಮಾಡ್ತಾ ಇರ್ತಿದ್ರು. ಪುಮಾಂಸ ಪುಣ್ಯಶೀಲಾಢ್ಯಾ ಸ್ವಂ ಸ್ವಂ ಧರ್ಮ ಮನೋರಥಾ ಸುಖಿನ ಸೂಕ್ಷ್ಮಮಪ್ಪೇನೋ ನ ಕುರುವಂತಿ ಕದಾಚನ. ಎಲ್ಲರೂ ಒಳ್ಳೆಯ ಸ್ವಭಾವದಲ್ಲಿ ಇದ್ರು, ಸೂಕ್ಷ್ಮವಾದ ಪಾಪವನ್ನೂ ಮಾಡ್ತಾ ಇರಲಿಲ್ಲ. ಎಲ್ಲ ಸರ್ವೇ ನರಾಶ್ಚ ನಾರ್ಯಶ್ಚ ಸತತಂ ಪ್ರಿಯವಾದಿನಃ. ಎಲ್ಲರೂ ಪ್ರಿಯವನ್ನು ನುಡಿತಾ ಇದ್ರು. ಅಜಿಹ್ಮ ಮನಸಃ, ನೇರವಾದ ನಡೆ ನುಡಿ ಮನಸ್ಸು. ಅಜಿಹ್ಮ ಮನಸ ಶುಕ್ಲಾ ಬಭೂವು ಶ್ರಮ ವರ್ಜಿತಾ. ಅದರಿಂದಾಗಿ ಯಾರಿಗೂ ಶ್ರಮ ಇಲ್ಲ. ಒಳ್ಳೆ ಭೂಷಣ ಎಲ್ಲರಿಗೂ ಕೂಡ. ಬ್ರಾಹ್ಮಣರೆಲ್ಲ ವೇದವನ್ನು ಚೆನ್ನಾಗಿ ಬಲ್ಲವರಿದ್ರು. ಸರ್ವತ್ರ ಪರಿನಿಷ್ಠಿತಾ, ಎಲ್ಲರೂ ನಿಶ್ಚಯವನ್ನು ಹೊಂದಿರ್ತಿದ್ರು. ವಲಿ ಫಲಿತ ಹೀನಾಸ್ತು ಸುಖಿನೋ ದೀರ್ಘಜೀವಿನಃ. ಮುಪ್ಪು ಕಾಟ ಕೊಡ್ತಾ ಇರಲಿಲ್ಲ ಯಾರಿಗೂ ಕೂಡ. ಅಂದ್ರೆ ಮುದಿತನದಿಂದ ಯಾರು ಕಷ್ಟಪಡ್ತಾ ಇರಲಿಲ್ಲ, ಸುಖವಾಗಿ ಇದ್ರು. ಇಚ್ಛಾ ನ ಜಾಯತೆನ್ಯತ್ರ ವರ್ಣೇಶು ಚ ನ ಸಂಕರಃ. ಯಾರಿಗೂ ಕೂಡ ಬಯಕೆ ದಾರಿ ತಪ್ತಾ ಇರಲಿಲ್ಲ. ಎಲ್ಲ ನೋಡಿ ಎಷ್ಟು ಮುಖ್ಯ. ತಪ್ಪು ವಸ್ತುವಿನಲ್ಲಿ ಅಥವಾ ತಪ್ಪಿನಲ್ಲಿ ಬಯಕೆ ಇದ್ದರೆ ಉಳಿದ ಎಲ್ಲ ಅನರ್ಥಗಳು. ಧರ್ಮರಾಜನ ರಾಜ್ಯದಲ್ಲಿ ತಪ್ಪಿನಲ್ಲಿ ಯಾರಿಗೂ ರುಚಿಯೇ ಇರಲಿಲ್ಲ, ಇಚ್ಛೆಯೇ ಇರ್ತಿರಲಿಲ್ಲ. ವರ್ಣದಲ್ಲಿ ಸಾಂಕರ್ಯ ಇಲ್ಲ. ಮನುಷ್ಯಾಣ ಮಹಾರಾಜ ಮರ್ಯಾದಾಸು ವ್ಯವಸ್ಥಿತಾ. ಮರ್ಯಾದ, ದೇವರು ಮನುಷ್ಯರಿಗೆ ರೂಪಿಸಿದ ಮಿತಿಯನ್ನ ಮರ್ಯಾದ ಅಂತ ಕರೀತಾರೆ, ಲಿಮಿಟೇಷನ್. ಮರ್ಯಾ ಅಂದ್ರೆ ಮನುಷ್ಯ, ಮನುಷ್ಯನಿಗೆ ದ ಇತ್ತದ್ದು ಯಾವುದು ಮಿತಿ. ಮರ್ಯಾದ ಅಂತಂದ್ರೆ ಮನುಷ್ಯರಿಗೆ ಇತ್ತ ಮಿತಿ ಅಂತ. ಮರ್ಯಾದೆ ಅಂದ್ರೆ ಪ್ರೆಸ್ಟೀಜು, ಪ್ರೈಡು ಅಂತೆಲ್ಲ ಅನುವಾದ ಮಾಡಬಾರದು. ನಿಮಗೆ ಮರ್ಯಾದೆ ಮಾಡ್ತಾ ಇದ್ದೀವಿ ಅಂತಾರೆ, ಅದು ಯಾವ ಕನ್ನಡವೋ ದೇವ್ರಿಗೆ ಗೊತ್ತು. ಆ ಶಬ್ದ ಹಂಗೆ ಪ್ರಯೋಗ ಮಾಡ್ಲಿಕ್ಕಿಲ್ಲ ಅಲ್ಲಿ. ಅವರಿಗೆ ಭಾರಿ ಮರ್ಯಾದೆ ಮಾಡಿದರು, ಅವ್ರೇನೋ ಅವ್ರು ಹೇಳ್ತಾ ಇದ್ದಿದ್ದು ಅರ್ಥ ಮಾಡ್ಕೋಬೇಕು, ಆದ್ರೆ ನಾವು ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಾನ ಮರ್ಯಾದೆ ಇಲ್ವಾ ನಿನಗೆ ಅಂತ ಕೇಳ್ತಾರೆ. ಮರ್ಯಾದೆ ಅಂದ್ರೆ ಮಿತಿ ಇಲ್ವಾ ನಿನಗೆ? ನೀನು ಮನುಷ್ಯನಾದ ಮೇಲೆ, ಈ ದೇಹ ನಿನಗೆ ಬಂದ ಮೇಲೆ, ಈ ದೇಹದ ನಡೆಗೆ ತಕ್ಕ ಹಾಗೆ ಒಂದು ಮಿತಿ ಇರುತ್ತೆ, ಅದಿಲ್ವ ನಿನಗೆ ಅಂತ ಹಂಗರ್ಥ. ಇರ್ಲಿ. ಮರ್ಯಾದಾಸು ವ್ಯವಸ್ಥಿತಾ, ಎಲ್ಲ ಮನುಷ್ಯರು ಕೂಡ ತಮ್ಮ ತಮ್ಮ ಮಿತಿಯಲ್ಲಿ ಇದ್ರು. ತಸ್ಮಿನ್ ಶಾಸತಿ ರಾಜೇಂದ್ರೇ
ಮೃಗವ್ಯಾಲ ಸರೀಸೃಪಾ ಅನ್ಯೋನ್ಯಮಪಿ ಚಾನ್ಯೇಷು ನ ಬಾಧಂತೆ ಕದಾಚನ. ಮನುಷ್ಯರನ್ನ ತೆಗಿರಿ, ಮೃಗಗಳು ಕೂಡ ಪರಸ್ಪರ ಪೀಡಿಸ್ಕೊಳ್ತಾ ಇರಲಿಲ್ಲ. ಏನು ಅದ್ಭುತ! ಗಾವಸ್ಸು ಕ್ಷೀರಭೂಯಿಷ್ಠಾ ಸುವಾಲಧಿ ಮುಖೋದರಾ ಅಪೀಡಿತಾಕರ್ಷಕಾದ್ಯೈ ಹತವ್ಯಾಧಿತವತ್ಸಕಾ. ಗೋವು ತುಂಬ ಹಾಲನ್ನು ಕೊಡ್ತಾ ಇತ್ತಂತೆ. ಒಳ್ಳೆಯ ಬಾಲ ಇತ್ತು, ಒಳ್ಳೆಯ ಮುಖ ಇತ್ತು, ಹೊಟ್ಟೆ ಚೆನ್ನಾಗಿತ್ತು. ಗೋವುಗಳದ್ದು ಹೊಟ್ಟೆ ಚೆನ್ನಾಗಿರ್ಬೇಕಾದ್ರೆ ಹುಲ್ಲು ಚೆನ್ನಾಗಿರ್ಬೇಕು, ಹುಲ್ಲು ಚೆನ್ನಾಗಿರ್ಬೇಕಾದ್ರೆ ಭೂಮಿ ಚೆನ್ನಾಗಿರ್ಬೇಕು. ಅದನ್ನ ಯಾರೋ ಆಕ್ರಮಿಸಿರಬಾರದು, ಆಯ್ತಾ? ಯಾವುದ್ಯಾವುದೋ ಕೆಮಿಕಲ್ನೆಲ್ಲ ಹಾಕಿರಬಾರದು. ಇಷ್ಟೆಲ್ಲ ಇದ್ದರೆ ಗೊತ್ತಾಯ್ತಲ್ಲ, ಹುಲ್ಲು ಚೆನ್ನಾಗಿರುತ್ತೆ. ಅಪೀಡಿತ ಕರ್ಷಕಾದ್ಯೈ, ರೈತರು ಕೂಡ ಹಸುಗಳನ್ನ ಕಾಡ್ತಾ ಇರಲಿಲ್ಲ, ಎತ್ತುಗಳಿಗೆ ಕಾಡ್ತಾ ಇರಲಿಲ್ಲ. ಅದೆಂಗ್ರೆ ಆಗತ್ತೆ? ಹೊಲ ಉಳ್ಬೇಕಲ್ಲ. ಅಂದ್ರೆ 4 ಹೊಲಗಳ ಎತ್ತುಗಳನ್ನು ಹೂಡಿ ರಂಟೆ ಹೊಡಿತಾ ಇದ್ರು. ರಂಟೆ ಹೊಡೆಯೋದು ಗೊತ್ತಲ್ಲ? ರಂಟೆ ಹೊಡೆಯೋದು ಅಂತಂದ್ರೆ ಭೂಮಿಯನ್ನ ಉಳುವುದು ಅಂತ. ಈಗ 2 ಎತ್ತಿರುತ್ತೆ. 2 ಎತ್ತನ್ನ ನಾವು ಅದನ್ನ ಹೊಡೆದು ಮುಂದ್ಗಡೆ ಹೋಗುವ ಹಾಗೆ ಮಾಡ್ತೇವೆ. ಅದೇನಾಗತ್ತೆ? ಭೂಮಿಯನ್ನ ಕೆತ್ಕೊಂಡು ಹೋಗಬೇಕದು. ಆದ್ರೆ ಇಲ್ಲಿ ಹಾಗಲ್ಲ. 4 ಎತ್ತು, ಒಟ್ಟು 8 ಎತ್ತು. ನೀವು 2 ಎತ್ತು ಹೂಡಿ ಬಂದ ಭತ್ತವನ್ನು ತಿನ್ನಬಾರದು, ನಿಷೇಧ ಉಂಟು ಶಾಸ್ತ್ರದಲ್ಲಿ. ಯಾಕೆಂದ್ರೆ ಅವುಗಳಿಗೆ ವಿಪರೀತ ಪೀಡೆ ಆಗಿರುತ್ತೆ, ಆದ್ದರಿಂದ ಅಂತ. ವಾಸ್ತವವಾಗಿ ಇದು ಹೀಗೆ. ಅಪೀಡಿತ ಕರ್ಷಕಾದ್ಯೈ, ಆಮೇಲೆ ಹೃತವ್ಯಾಧಿತ ವತ್ಸಕಾ, ಕರುವನ್ನ ತಾಯಿ ಹಸುವಿನಿಂದ ಯಾರು ಬೇರೆ ಮಾಡ್ತಾ ಇರಲಿಲ್ಲ. ಆಮೇಲೆ ಯಾವ ಕರುವಿಗೂ ರೋಗ ಇರ್ತಿರ್ಲಿಲ್ಲ. ಅವಂಧ್ಯ ಕಾಲ ಮನುಜಾಹ ಪುರುಷಾರ್ಥೇಶು ಚಕ್ರಮಾತ್ ವಿಷಯೇಶ್ವನಿಷಿದ್ಧೇಶು ವೇದಶಾಸ್ತ್ರೇಶು ಚೋದ್ಯತಾಃ. ಅವಂಧ್ಯಕಾಲ ಮನುಜಾಹ, ಯಾವ್ಯಾವ ಸಮಯದಲ್ಲಿ ಯಾವ ವಿಷಯಗಳಲ್ಲಿ ಮನಸ್ಸು ಹೋಗಬೇಕೋ ಧರ್ಮಪೂರ್ವಕವಾಗಿ ಹೋಗ್ತಾ ಇತ್ತು. ವಿಷಯೇಶು ಅನಿಷಿದ್ಧೇಶು, ಅನಿಷಿದ್ಧವಾದ ಸುಖ ಅವರಿಗೆ ಸಿಗ್ತಾನೇ ಇತ್ತು. ಕೆಲವೊಮ್ಮೆ ಏನ್ ಮಾಡ್ತಾರೆ, ವಿಪರೀತ ಸ್ಟ್ರಿಕ್ಟ್ ಆಗಲಿಕ್ಕೆ ಹೋಗಿ ವಿಹಿತವಾದ ಸುಖವನ್ನು ಬಿಟ್ಟುಬಿಡ್ತಾರೆ. ಅದೇ ನಿಷೇಧ ಏನಿರಲ್ಲ ಶಾಸ್ತ್ರದಲ್ಲಿ, ಅದನ್ನು ಬಿಟ್ಟುಬಿಡ್ತಾರೆ. ಏನ್ ಮಾಡೋದು? ಅದಕ್ಕೆ ಹೇಳಿದ್ರು ವಿಷಯೇಶು ಅನಿಷಿದ್ಧೇಶು ವೇದಶಾಸ್ತ್ರೇಶು ಚ ಉದ್ಯತಾಃ ಅಂತ. ಸುವೃತ್ತಾ ವೃಷಭಾ ಪುಷ್ಟಾಃ ಸುಸ್ವಭಾವ ಸುಖೋದಯಾಃ ಅತೀವ ಮಧುರ ಶಬ್ದಃ ಸ್ಪರ್ಶಶ್ಚಾತಿ ಸುಖಂ ರಸಂ. ಎತ್ತುಗಳು ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ನಡ್ಕೋತಾ ಇರಲಿಲ್ಲ. ಹಸುಗಳಲ್ಲಿ ಗಂಡು ಪ್ರಾಣಿನೇ ಕೆಟ್ಟದಾಗಿ ನಡ್ಕೊಳ್ಳಲ್ಲ, ಹೆಣ್ಣು ಪ್ರಾಣಿಗಳಲ್ಲಿ ಅಂದ್ರೆ ಇನ್ನು ಗಂಡು ಮನುಷ್ಯ ಅಥವಾ ಗಂಡಸು ಹೆಂಗಸಿನಲ್ಲಿ ಕೆಟ್ಟದಾಗಿ ನಡ್ಕೊಳ್ತಾ ಇದ್ನ ಆ ಕಾಲದಲ್ಲಿ. ಮಧುರವಾದ ಶಬ್ದ ಎಲ್ಲ ಕಡೆ ಇತ್ತು, ಸುಖವಾದ ಸ್ಪರ್ಶ, ರೂಪಂ ದೃಷ್ಟಿಕ್ಷಮಂ, ಕಣ್ಮನ ತನ್ನಿಸುವ ರೂಪ ಎಲ್ಲ ಕಡೆ ಇತ್ತು. ಎಲ್ಲ ಕಡೆ ಪರಿಮಳವೇ ಇತ್ತು. ಅಂದ್ರೆ ಎಷ್ಟು ಮೈಂಟೈನ್ ಮಾಡಿರ್ಬೇಕು. ಧರ್ಮಾರ್ಥ ಕಾಮ ಸಂಯುಕ್ತಂ ಮೋಕ್ಷಾಭ್ಯುದಯ ಸಾಧನಂ ಪ್ರಹ್ಲಾದ ಜನನಂ ಪುಣ್ಯಂ ಸಂಬಭೂವಾಥ ಮಾನತಂ. ಎಲ್ಲರ ಮನಸ್ಸು ಕೂಡ ಧರ್ಮ, ಅರ್ಥ, ಕಾಮ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಮೋಕ್ಷದ ಕಡೆಗೆ ಹೋಗುವಂತೆ ಇತ್ತು. ಸ್ಥಾವರ ಬಹುಪುಷ್ಪಾಢ್ಯಾ ಫಲಚ್ಛಾಯಾವಹಾಸ್ತಥಾ ಸುಸ್ಪರ್ಶಾ ವಿಷಹೀನಾಶ್ಚ ಸುಪುತ್ರತ್ವಕ್ ಪ್ರರೋಹಿಣಃ. ಇನ್ನು ಮನುಷ್ಯರದ್ದಾಯ್ತು, ಪ್ರಾಣಿಗಳದ್ದಾಯ್ತು, ಗಿಡಗಳದ್ದು ಹೇಳ್ತಾ ಇದ್ದಾರೆ.
ಸ್ಥಾವರಾ ಬಹುಪುಷ್ಪಾಢ್ಯಾ, ಒಳ್ಳೆ ಹೂವುಗಳು ಹಣ್ಣು ಕೊಡ್ತಾ ಇದ್ವು, ನೆರಳಿತ್ತು ಚೆನ್ನಾಗಿ. ಸುಸ್ಪರ್ಶಾ, ಆ ಹೂವನ್ನಾಗಲಿ ಮರವನ್ನಾಗಲಿ ಮುಟ್ಟಿದ್ರೆ ಸುಖ ಆಗ್ತಾ ಇತ್ತು. ವಿಷಹೀನಾಶ್ಚ, ಯಾವ ವಿಷವೂ ಇರಲಿಲ್ಲ. ಸುಪತ್ರತ್ವಕ್ಪ್ರರೋಹಿಣ, ಒಳ್ಳೆ ಎಲೆ, ಒಳ್ಳೆ ತೊಗಟೆ, ಒಳ್ಳೆ ಚಿಗುರು. ಮನೋನುಕೂಲ ಸರ್ವೇಷಾಂ ಚೇಷ್ಟಾ ಭೂತಾಪವರ್ಜಿತಾ ತಥಾ ಬಭೂವ ರಾಜರ್ಷಿ ತದ್ವೃತ್ತಮಭವದ್ಭುವಿ. ಅದರಿಂದ ಎಲ್ಲ ಪ್ರಜೆಗಳ ಕ್ರಿಯೆಯೂ ಕೂಡ ಸುಖವಾಗಿ ಇರ್ತಾ ಇತ್ತು, ಬೇರೊಬ್ಬರಿಗೆ ಸುಖ ಕೊಡ್ತಾ ಇತ್ತು, ತಾವು ಸುಖದಲ್ಲಿ ಇರ್ತಾ ಇದ್ರು. ಇದು ರಾಜರ್ಷಿಯಾದ ಯುಧಿಷ್ಠಿರನ ಸಾಧನೆ ಹೀಗಿದ್ದ. ಸರ್ವಲಕ್ಷಣ ಸಂಪನ್ನಾ ಪಾಂಡವಾ ಧರ್ಮಚಾರಿಣಃ ಜ್ಯೇಷ್ಠಾನುವರ್ತಿನಃ ಸರ್ವೇ ಬಭೂವು ಪ್ರಿಯದರ್ಶನಾಃ. ಪಾಂಡವರು ಎಲ್ಲ ಲಕ್ಷಣಗಳಿಂದ ಕೂಡಿದ್ರು, ಧರ್ಮದಲ್ಲಿಯೇ ತೊಡಗಿದ್ರು, ಅಣ್ಣನನ್ನ ಯಾವತ್ತೂ ಮೀರಲಿಲ್ಲ, ಪರಸ್ಪರರ ದರ್ಶನ ಪ್ರಿಯವೇ ಆಗಿತ್ತು. ಸಿಂಹೋ ರಸ್ಕಾಜಿತ ಕ್ರೋಧಾ ತೇಜೋಬಲ ಸಮನ್ವಿತಾ ಆಜಾನುಬಾಹವಃ ಸರ್ವೇ ದಾನಶೀಲಾ ಜಿತೇಂದ್ರಿಯಾ. ಸಿಂಹೋ ರಸ್ಕಾಹ, ಉಬ್ಬಿದ ಎದೆಯವರು, ಜಿತಕ್ರೋಧಾ, ಕೋಪವನ್ನ ಗೆದ್ದವರು, ತೇಜಸ್ಸು ಬಲಗಳಿಂದ ಕೂಡಿದವರು, ಆಜಾನುಬಾಹವ, ಉದ್ದವಾದ ತೋಳುಗಳವರು, ದಾನಶೀಲಾಹ, ದಾನವನ್ನ ಕೊಡುವವರು, ಇಂದ್ರಿಯಗಳನ್ನ ಗೆದ್ದವರು. ತೇಷು ಶಾಸತ್ಸು ಧರಣೀಂ ಋತವಸ್ವಗುಣೈರ್ಬಭು ಸುಖೋದಯಾಯ ವರ್ತಂತೆ ಗ್ರಹಾಸ್ತಾರಾ ಗಣೈಃ ಸಹ. ಅವರು ಭೂಮಿಯನ್ನು ಆಳ್ತಾ ಇರುವಾಗ ಸುಖ ಮಾತ್ರ ಎಲ್ಲರಿಗೂ. ಮಹೀಸಸ್ಯ ಪ್ರಬಹುಲ ಸರ್ವರತ್ನ ಗುಣೋದಯ ಕಾಮದುಗ್ಧೇನು ವದ್ಭೋಗಾನ್ ಅಫಲತಿ ಸ್ಮ ಸಹಸ್ರಧಾ. ಭೂಮಿ ಸಸ್ಯಗಳಿಂದ ತುಂಬಿರುತ್ತಿತ್ತು, ಎಲ್ಲ ರತ್ನಗಳಿರ್ತಾ ಇತ್ತು. ಹಸು ಬೇಡಿದ್ದನ್ನ ನೀಡುತ್ತಾ ಇತ್ತು. ಮನ್ವಾದಿಭಿಕೃತ ಪೂರ್ವಂ ಮರ್ಯಾದಾ ಮಾನವೇಶು ಯಾಹ ಅನತಿಕ್ರಮ್ಯತಾ ಸರ್ವ ಕುಲೇಶು ಸಮಯಾನಿ ಚ. ಮನುಗಳು ಮಾಡಿದಂತೆ, ಹಿಂದಿನ ಮನುಗಳು ಮಾಡಿದಂತೆ ಜೀವನ ಚೆನ್ನಾಗಿ ನಡೀತಾ ಇತ್ತು. ಅವರ ಶಾಸನವನ್ನ ಇವರು ಮೀರ್ತಾ ಇರಲಿಲ್ಲ, ಯಾವ ಒಂದು ಮರ್ಯಾದೆಯನ್ನು ಮೀರಲಿಲ್ಲ, ಕುಲದ ಧರ್ಮಗಳನ್ನು ನಡೆಸಿದರು. ಮಹಾಕುಲಾನಿ ಧರ್ಮಿಷ್ಠಾ ವರ್ಧಯಂತೋ ವಿಚೇತತಃ ಮನುಪ್ರಣೀತಯಾ ವೃತ್ತ್ಯಾ ತೇನ್ವ ಶಾಸನ್ ವಸುಂಧರಾಂ. ಮಹಾಕುಲಗಳನ್ನು ಬೆಳೆಸುತ್ತಾ ಮನುಪ್ರಣೀತವಾದ ನೀತಿಯಿಂದ ಚೆನ್ನಾಗಿ ಭೂಮಿಯನ್ನ ಆಳಿದರು. ರಾಜವೃತ್ತಿರ್ಹಿತಾ ಶಶ್ವತ್ ಧರ್ಮಿಷ್ಠಾ ಭೂನ್ಮಹೀತಳೆ ಪ್ರಾಯೋ ಲೋಕಮತಿಸ್ತಾತ ರಾಜವೃತ್ತಾನುಗಾಮಿನಿ. ರಾಜವೃತ್ತಿರ್ಹಿತಾ ಶಶ್ವತ್, ಒಬ್ಬ ರಾಜ ಧರ್ಮಿಷ್ಠನಾಗಿದ್ರೆ ಪ್ರಜೆಗಳೆಲ್ಲ ಧರ್ಮಿಷ್ಠರಾಗ್ತಾರೆ. ಪ್ರಾಯೋ ಲೋಕಮತಿಸ್ತಾತ, ಜನರೆಲ್ಲ ರಾಜವೃತ್ತಾನುಗಾಮಿನಿ, ರಾಜರ ಒಂದು ನಡೆಯನ್ನ ಅವಲಂಬಿಸಿಕೊಂಡಿರ್ತಾರೆ ಯಾವತ್ತೂ ಕೂಡ. ರಾಜರು ಕೆಟ್ಟರೆ ಪ್ರಜೆಗಳು ಕೆಡ್ತಾರೆ, ಪ್ರಜೆಗಳೇ ರಾಜರಾಗೋದ್ರೆ ಇದೇ ಪ್ರಾಬ್ಲಮ್. ನಾವಿವಾಗ ಅದನ್ನು ನೋಡ್ತಾ ಇದ್ದೇವೆ. ಧರ್ಮ ಹೇಗೆ ಅನ್ನೋದೇ ಗೊತ್ತಿರಲ್ಲ. ಧರ್ಮ ಬಿಡಿ, ಮಿನಿಮಮ್ ನಡತೆ ಹೇಗಿರಬೇಕು ಅನ್ನೋದು ಗೊತ್ತಿರಲ್ಲ. ಯಾಕೆಂದ್ರೆ ಪ್ರಜೆಗಳೇ ರಾಜರಾಗಬೇಕಾದ್ರೆ ರಾಜರಾಗುವ ಯೋಗ್ಯತೆ ಇರಬೇಕು ಪ್ರಜೆಗಳಿಗೆ. ಆ ಹೆಸರೇ ಪ್ರಜಾ, ಚೆನ್ನಾಗಿ ತಿಳಿದವರು. ಪ್ರಕರ್ಷೇಣ ಜಾನಂತಿ ಇತಿ ಪ್ರಜಾಹ ಅಂತ. ಆ ಪ್ರಜೆ ಇಲ್ಲದೆ ಹೋದ್ರೆ ಎಂತ ಮಾಡೋದು? ಏವಂ ಭರತ ಭರತಂ ತ್ವಂ ರಾಜ ಸ್ವರ್ಗಂ ಸುರೇಂದ್ರವತ್ ಶಶಾಸ ವಿಷ್ಣುನಾ ಸಾರ್ಧಂ ಗುಪ್ತೋ ಗಾಂಡೀವ ಧನ್ವನಾ. ಈ ರೀತಿಯಾಗಿ ಭಾರತ ವರ್ಷವನ್ನ
ದೊರೆ ಧರ್ಮರಾಜ ಚೆನ್ನಾಗಿ ಆಳ್ತಾ ಇದ್ದ. ಸ್ವರ್ಗವನ್ನ ಸುರೇಂದ್ರ ಆಳಿದಂತೆ ಇತ್ತು. ಅಷ್ಟು ಸೊಗಸಾದ ಒಂದು ಕ್ರಿಯೆ ಅವನದ್ದು. ಒಂದು ಬಾರಿ ಏನಾಯಿತು, ವಿಜಿತೆ ಪಾಂಡವೇಯೈಸ್ತು. ಇಲ್ಲಿಗೆ 15ನೇ ಅಧ್ಯಾಯ ಮುಗಿತು. 16ನೇ ಅಧ್ಯಾಯ ಶುರು. ರಾಷ್ಟ್ರೇ ಕಿಂ ಚಕ್ರತುರ್ವೀರೌ ವಾಸುದೇವ ಧನಂಜಯೌ. ಜನಮೇಜಯ ಪ್ರಶ್ನೆ ಕೇಳಿದ, ವೈಶಂಪಾಯನರೇ, ಅರ್ಜುನ ಮತ್ತೆ ಕೃಷ್ಣರು ವಿಶೇಷವಾದ ನಡವಳಿಕೆ ಸಂವಾದ ಏನಾದರೂ ಮಾಡಿದ್ರಾ? ಆಗ ವೈಶಂಪಾಯನರು ಹೇಳ್ತಾರೆ, ಯುದ್ಧ ಎಲ್ಲ ಮುಗೀತಲ್ಲ, ಇಬ್ಬರು ಆರಾಮವಾಗಿ ಇದ್ರು. ಒಮ್ಮೆ ಕೃಷ್ಣ ಮತ್ತೆ ಅರ್ಜುನರು ಸಂತೋಷದಿಂದ ಕಾಡು ತಿರುಗಲಿಕ್ಕೆ ಶುರು ಮಾಡಿದ್ರು. ತೌ ವನೇಶು ವಿಚಿತ್ರೇಶು ಪರ್ವತಾನಾಂಚ ಸಾನುಷು ವಿಜಹ್ರಾತೆ ಮುದಾಯುಕ್ತೌ ವಾಸುದೇವ ಧನಂಜಯೌ. ವನಗಳಲ್ಲಿ, ಪರ್ವತಗಳ ಶಿಖರಗಳಲ್ಲಿ, ಶೈಲದಲ್ಲಿ, ದಟ್ಟವಾದ ಅರಣ್ಯದಲ್ಲಿ, ಪಲ್ವಲೇಶು ನದಿಗಳಲ್ಲಿ ಎಲ್ಲ ಕಡೆ ತಿರುಗಲಿಕ್ಕೆ ಶುರು ಮಾಡಿದ್ರು. ಚಂಕ್ರಮ್ಯ ಮಾಣೌ ಸಂಹೃಷ್ಟೌ ಅಶ್ವಿನಾವಿವನಂದನೆ ಇಂದ್ರಪ್ರಸ್ಥೆ ಮಹಾತ್ಮಾನೌ ರೇಮಾತೆ ಕೃಷ್ಣ ಪಾಂಡವೌ. ಸುಖವಾಗಿ ತಿರುಗಾಡ್ತಾ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡ್ರು. ತತ್ರ ಯುದ್ಧ ಕಥಾಶ್ಚಿತ್ರ ಪರಿಕ್ಲೇಶಾಂಶ್ಚ ಭಾರತ ಕಥಾಯೋಗೆ ಕಥಯಾಮಾಸ ತುಸ್ತದಾ. ಅವಾಗ ಯುದ್ಧದ ಮಾತುಕತೆ ಸಹಜವಾಗಿ ಬಂತು. ಆ ಯುದ್ಧದಲ್ಲಿ ಅವರು ಏನೇನು ಅನುಭವಿಸಿದರು ಅದನ್ನೆಲ್ಲ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಋಷೀಣಾಂ ದೇವತಾನಾಂಚ ವಂಶಾನ್ ವ್ಯಾಹರತಾಂ ತದಾ ಪ್ರೀಯಮಾಣೋ ಮಹಾತ್ಮಾನೋ ಪುರಾಣೋ ಋಷಿ ಸತ್ತಮೋ. ಋಷಿಗಳ ಬಗ್ಗೆ ಬಂತು, ದೇವತೆಗಳ ಬಗ್ಗೆ ಬಂತು, ಬೇರೆ ಬೇರೆ ವಂಶಗಳ ಬಗ್ಗೆ ಬಂತು. ಮಧುರಾಸ್ತು ಕಥಾಶ್ಚಿತ್ರಾ ಚಿತ್ರಾರ್ಥಪದ ನಿಶ್ಚಯಾ ನಿಶ್ಚಯಜ್ಞ ಸಪಾರ್ಥಾಯ ಕಥಯಾಮಾಸ ಕೇಶವ. ಮಧುರವಾದ ಕಥೆ, ಬಹಳ ಚೆನ್ನಾಗಿತ್ತು. ಪುತ್ರ ಶೋಕಾಭಿಸಂತಪ್ತಂ ಜ್ಞಾತೀನಾಂಚ ಸಹಸ್ರತಃ ಕಥಾಭಿಶಮಯಾಮಾಸ ಪಾರ್ಥಂ ಶೌರಿರ್ಜನಾರ್ದನ. ಸರಿ, ಯುದ್ಧದ ಬಗ್ಗೆ ಮಾತುಕತೆ ಎಲ್ಲ ಆಗ್ತಾ ಇರುವಾಗ ಅವನಿಗೆ ಅಭಿಮನ್ಯುವಿನ ನೆನಪು ಕೆರಳಿತು, ಅರ್ಜುನನಿಗೆ. ಹಾಗೆ ಅಭಿಮನ್ಯುವಿನ ನೆನಪು ಕೆರಳಿದಾಗ ಕೃಷ್ಣ ಹೇಳಿದ, ವಿಜಿತೇಯಂ ಧರಾಕೃತ್ಸ್ನ ಸವ್ಯಸಾಚಿನ್ ಪರಂತಪ ತದ್ಬಾಹುಬಲಮಾಶ್ರಿತ್ಯ ರಾಜ್ಞಾ ಧರ್ಮಸುತೇನಃ. ನೋಡು ಅರ್ಜುನ, ನಿನ್ನ ಪರಾಕ್ರಮದಿಂದ ಧರ್ಮರಾಜ ಇಡೀ ಭೂಮಿಯನ್ನ ಗೆದ್ದ. ಅಸಪತ್ನಾಂ ಮಹೀಂ ಭುಂಕ್ತೆ ಧರ್ಮರಾಜೋ ಯುಧಿಷ್ಠಿರ. ಇವತ್ತು ನಿಮಗೆ ಸವಾಲೊಡ್ಡುವ ಯಾವ ಶತ್ರುಗಳೂ ಇಲ್ಲ. ಧರ್ಮೇಣ ರಾಜ್ಞಾ ಧರ್ಮಜ್ಞ ಪ್ರಾಪ್ತಂ ರಾಜ್ಯಮಕಂಟಕಂ ಧರ್ಮೇಣ ನಿಹತ ಸಂಖ್ಯೆ ಸಚ ರಾಜ ಸುಯೋಧನಃ. ಒಳ್ಳೆಯ ನಡೆಯಿಂದ, ನೇರವಾದ ನಡೆಯಿಂದ ಇಷ್ಟು ದೊಡ್ಡ ರಾಜ್ಯವನ್ನು ಪಡೆದಿದ್ದಾನೆ. ಇನ್ನು ಯಾವ ಪ್ರತಿಸ್ಪರ್ಧಿಯೂ ಇಲ್ಲ. ದುರ್ಯೋಧನ, ಅವನನ್ನೂ ಕೂಡ ಧರ್ಮದಿಂದಲೇ ಸಾಯಿಸಿದೆವು. ಅಧರ್ಮ ರುಚಯೋ ಲುಬ್ಧಾ ಸದಾ ಚಾಪ್ರಿಯವಾದಿನಃ ಧಾರ್ತರಾಷ್ಟ್ರ ದುರಾತ್ಮಾನಃ ಸಾನುಬಂಧ ನಿಪಾತಿತಾ. ದುರ್ಯೋಧನಾದಿಗಳು ಅಧರ್ಮದಲ್ಲಿಯೇ ಆಸಕ್ತಿ ಅವರಿಗೆ, ಲೋಭಿಗಳು, ಅಪ್ರಿಯವಾದದ್ದನ್ನೇ ನುಡಿಯುವವರು, ಕೆಟ್ಟ ಮನಸ್ಸಿನವರು. ಸಾನುಬಂಧಾಹ, ಅವರ ಪೀಳಿಗೆಯೇ ಹಾಗಿತ್ತು, ಅವರ ಅನುಯಾಯಿಗಳೂ ಹಾಗಿದ್ರು. ಹೀಗೆ ಒಟ್ಟಾರೆ ಎಲ್ಲರೂ ಕೂಡ ಸತ್ರು. ಪ್ರಶಾಂತಾಮಖಿಲಾಂ ಪಾರ್ಥ ಪೃಥಿವೀಂ ಪೃಥಿವೀಪತಿ ಭುಂಕ್ತೆ ಧರ್ಮಸುತೋ ರಾಜ
ತ್ವಯಾ ಗುಪ್ತ ಕುರುದ್ವಹ. ಪ್ರಶಾಂತವಾದ ಎಲ್ಲ ಭೂಮಿಯನ್ನ ಧರ್ಮರಾಜ ಸ್ವೀಕರಿಸ್ತಾ ಇದ್ದಾನೆ. ಇದಕ್ಕೆ ನಿನ್ನ ಪಾಲು ದೊಡ್ಡದಿದೆ. ರಮೇಚಾಹಂ ತ್ವಯಾ ಸಾರ್ಧಮರಣ್ಯೇಷ್ವ್ಯಃ ಪಾಂಡವ ಕಿಮು ಯತ್ರ ಜನೋಯಂ ವೈ ಪೃಥಾ ಚಾಮಿತ್ರಕರ್ಷಣ. ನಾನು ಈ ಅರಣ್ಯದಲ್ಲಿ ಸುಖವಾಗಿ ತಿರುಗುತ್ತಾ ಇದ್ದೇನೆ. ಯತ್ರ ಧರ್ಮಸುತೋ ರಾಜ ಯತ್ರ ಭೀಮೋ ಮಹಾಬಲಃ ಯತ್ರ ಮಾದ್ರವತಿ ಪುತ್ರೌ ರತಿಸ್ತತ್ರ ಪರಾಮಮ. ಇವನು ಅಂದರೆ ಕೃಷ್ಣ ಹೇಳ್ಕೊಳ್ಳೋದು, ಇವನು ನೀವೆಲ್ಲ ಇರುವ ಜಾಗದಲ್ಲಿ ಸುಖದಿಂದ ಇದ್ದಾನೆ. ತಥೈವ ಸ್ವರ್ಗಕಲ್ಪೇಷು ಸಭೋದ್ದೇಶೇಷು ಪಾರತ ರಮಣೀಯೇಷು ಪುಣ್ಯೇಷು ಸಹಿತಸ್ಯ ಸ್ತ್ವಯಾ ನಘಾ. ಹೀಗೆ ಬಹಳ ಕಾಲ ಕಳೆದು ಬಿಟ್ಟಿದ್ದೇನೆ, ಆದರೆ ನನ್ನದು ಅಂತ ಒಂದು ದೇಶ ಇದೆ, ದ್ವಾರಕೆ. ಬಹಳ ದಿವಸ ಆಯಿತು ನಾನು ನಮ್ಮಪ್ಪನನ್ನು ನೋಡಿ, ಬಲರಾಮನನ್ನ ನೋಡಿ, ಯಾದವರನ್ನ ನೋಡಿ. ಅದರಿಂದಾಗಿ ದ್ವಾರವತಿಗೆ ಹೋಗಬೇಕು ಅಂತ ಇದ್ದೇನೆ. ರೋಚತಾಂ ಗಮನಂ ತುಭ್ಯಂ ಮಮಾಪಿ ಭರತರಷಭಾ. ನೀವೆಲ್ಲ ಬೀಳ್ಕೊಡ್ಬೇಕು. ಇಲ್ಲ ಕೃಷ್ಣ ಹೋಗ್ಬೇಡ 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 ಅಂತಂದ್ರೆ ನಮ್ಮ ಊರಿಗೆ ಹೋಗೋದು ಯಾವಾಗ? ನನ್ನ ಹೆಂಡತಿ ಮಕ್ಕಳನ್ನು ನೋಡೋದು ಯಾವಾಗ? ನನ್ನ ದೇಶವನ್ನು ಗಮನಿಸ್ಕೊಳ್ಳೋದು ಯಾವಾಗ? ಉಕ್ತೋ ಬಹುವಿಧಂ ರಾಜ ತತ್ರ ತತ್ರ ಯುಧಿಷ್ಠಿರಃ ಸಹ ಭೀಷ್ಮೇಣ ಮದ್ಯುಕ್ತಃ ಸಹ ಭೀಷ್ಮೇಣ ಯದ್ಯುಕ್ತಂ ಅಸ್ಮಾಭಿಶ್ಚೋಕರ್ಷಿತಃ. ನಾನು ಬಹಳ ಬಾರಿ ಹೇಳಿದೆ ಧರ್ಮರಾಜನಿಗೆ, ನನ್ನ ಒಂದು ಗೊಂದಲ ಕಳೆಯೋ ತನಕ ಹೋಗಬೇಡ ಅಂತಂದ. ಅದಕ್ಕಾಗಿ ಇಲ್ಲೇ ಇದ್ದು ಭೀಷ್ಮರ ಮೂಲಕ ಯುಧಿಷ್ಠಿರನಿಗೆ ಹಿರಿದಾದ ಜ್ಞಾನೋಪದೇಶವನ್ನು ಮಾಡಿದೆ. ಎಲ್ಲವೂ ಅದರಂತೆ ಈಗ ಧರ್ಮ, ಸತ್ಯ, ಪ್ರಜ್ಞೆ, ಸ್ಥಿತಿ ಎಲ್ಲವೂ ನೆಲೆಗೊಂಡಿದೆ. ಅದರಿಂದ ಅರ್ಜುನ, ನಿಮ್ಮ ಅಣ್ಣನಿಗೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡು. ಕೃಷ್ಣನಿಗೆ ಬಹಳ ಕಷ್ಟ ಉಂಟು, ಊರಿಗೆ ಹೋಗಲಿಕ್ಕೆ ಅವನು ಕಾತರನಾಗಿದ್ದಾನೆ, ಹೋಗ್ತಾನೆ ಅಂತ ಒಂದು ಮಾತು ಹೇಳಿಬಿಡು. ನಹಿ ತಸ್ಯಾ ಪ್ರಿಯಂ ಕುರಿಯಾಂ ಪ್ರಾಣತ್ಯಾಗೆ ಪಿಪಸ್ಥಿತೆ ಕುತೋ ಗಂತುಂ ಮಹಾಬಾಹೋ ಪುರೀಂ ದ್ವಾರವತೀಂ ಪ್ರತಿ. ನಾನು ಅವನಿಗೆ ಹೇಳಬೇಕು. ಅವನು ಇಲ್ಲ ನೀನನ್ನು ಕಳಿಸಲ್ಲ ಅನ್ಬೇಕು. ಅವನಿಗೆ ಅಪ್ರಿಯವಾದದ್ದನ್ನು ನಾನು ಮಾಡಲ್ಲ. ಅವನು ಇವಾಗಲೂ ಕೂಡ ದ್ವಾರಾವತಿಗೆ ಹೋಗಬೇಡ ಅಂದರೆ ಆಯಿತು ಅಂತೇನೆ ನಾನು. ಅದರಿಂದ ನೀನು ಹೇಳಬೇಕು, ಬ್ರವೀಮಿ ಸತ್ಯಂ ಕೌರವ್ಯ ನ ಮಿಥ್ಯೈತತ್ ಕಥಂಚನ. ಇದೆಲ್ಲ ನಿಮ್ಮ ಮೇಲಿನ ಪ್ರೀತಿಯಿಂದ ಆಗಿರುವಂಥದ್ದು. ನೀನು ಹೋಗಿ ಒಮ್ಮೆ ಹೇಳು ನಿಮ್ಮ ಅಣ್ಣನಿಗೆ, ಕೃಷ್ಣನಿಗೆ ದ್ವಾರಾವತಿಗೆ ಹೋಗ್ಲಿಕ್ಕುಂಟಂತೆ, ಅವನನ್ನು ಕಳುಹಿಸಿಕೊಡು ಅಂತ. ಪ್ರಯೋಜನಂಚ ನಿರ್ವೃತ್ತಂ ಇಹ ವಾಸೇನ ಮೇರ್ಜುನ ಧಾರ್ತರಾಷ್ಟ್ರೋ ಹತೋ ರಾಜ ಸಬಲ ಸಪದಾನುಗಃ. ನಾನು ಬಂದದ್ದು ಪ್ರಯೋಜನ ಆಯ್ತಲ್ಲ, ನಿಮಗೆ ರಾಜ್ಯ ಸಿಕ್ಕಿತು, ನಿಮ್ಮ ಮನಸ್ಸಿನ ಗೊಂದಲಗಳೆಲ್ಲ ಅಡಗಿತು, ಮತ್ತಿನ್ನೇನು? ಪೃಥಿವೀ ಚ ವಶೇತಾತ ಧರ್ಮಪುತ್ರಸ್ಯ ಧೀಮತಃ ಸ್ಥಿತಾ ಸಮುದ್ರವಸನ ಸಶೈಲವನಕಾನನ. ಸಮುದ್ರವನ್ನೇ ಬಟ್ಟೆಯಾಗಿ ಹೊಂದಿರುವ, ಬೆಟ್ಟ ಕಾಡುಗಳಿಂದ ಕೂಡಿರುವ ಇಡೀ ಭೂಮಿ ಇವತ್ತು ನಿಮ್ಮ ಕೈಯಲ್ಲಿದೆ. ಧರ್ಮೇಣ ರಾಜ್ಞಾ ಧರ್ಮಜ್ಞ ಪಾತು ಸರ್ವಾಂ ವಸುಂಧರಾಂ. ಇನ್ನೇನಂತೆ, ಧರ್ಮರಾಜ ಧರ್ಮದಿಂದ ರಾಜ್ಯವನ್ನ ಆಳಲಿ. ಉಪಾಸ್ಯಮಾನೋ ಮುನಿಭಿಃ ಸಿದ್ಧೈಶ್ಚಾಪಿ ಮಹಾತ್ಮಭಿಃ ಸಂಸ್ತೂಯಮಾನಃ ಸತತಂ ವಂದಿಭಿರ್ಭರತರಷಭಾಂ. ಧರ್ಮದಿಂದ ಆಳಲಿ. ಎಲ್ಲ ಬಂದಿಗಳು, ಹೊಗಳು ಭಟರು ಅವನನ್ನು ಹೊಗಳಲಿ. ಸೂತರು ಮಾಗಧರು ನಿಮ್ಮ ಕುರುವಂಶದ ಕೀರ್ತಿಯನ್ನು ಎಲ್ಲೆಡೆ ಹರಡಲಿ. ಮತ್ತೇನು ಕೆಲಸ ನನಗೆ? ನಾನು ದ್ವಾರಾವತಿಗೆ ಹೋಗ್ತೇನೆ. ಇದಂ ಶರೀರಂ ವಸುಯಶ್ಚ ಮೇ ಗೃಹೇ ನಿವೇದಿತಂ ಪಾರ್ಥ ಸದಾ ಯುಧಿಷ್ಠಿರೇ
ಪ್ರಿಯಶ್ಚ ಮಾನ್ಯಶ್ಚ ಹಿಮೇ ಯುಧಿಷ್ಠಿರಃ ಸದಾ ಕುರುಣಾಮಧಿಪೋ ಮಹಾಮತಿ. ಈ ಶರೀರ, ನನ್ನ ಮನೆಯಲ್ಲಿರುವ ಸಂಪತ್ತು ಎಲ್ಲವನ್ನೂ ಧರ್ಮರಾಜನಿಗಾಗಿ ನಾನು ಕೊಡಬಲ್ಲೆ. ಪ್ರಯೋಜನಂ ಚಾಪಿ ವಿವಾತ ಕಾರಣೆ ನ ವಿದ್ಯತೆ ಮೇ ತ್ವದೃತೆ ಮಹಾಭುಜೆ ಸ್ಥಿತಾ ಹಿ ಪೃಥ್ವೀ ತವ ಪಾರ್ಥಚಾತನೆ ಗುರೋಸ್ತು ವೃತ್ತಶ್ಚ ಯುಧಿಷ್ಠಿರಸ್ಯ ಹಿ. ಇನ್ನು ನಾನು ಹೊರಟರೂ ಕೂಡ ಇನ್ನೇನು ನಿಮಗೂ ತೊಂದರೆ ಇಲ್ಲ, ನಿಮ್ಮ ಪ್ರಯೋಜನಗಳೆಲ್ಲ ಆಗಿದೆ. ಇತೀದ ಮುಕ್ತ ತದಾ ಮಹಾತ್ಮನ ಜನಾರ್ದನೇನಾಮಿತ ವಿಕ್ರಮೋರ್ಜುನ ತಥೇತಿ ಕೃಚ್ಛ್ರಾದಿವವಾಚ ಮೀರಯನ್ ಜನಾರ್ದನಂ ಸಂಪ್ರತಿ ಪೂಜ್ಯ ಪಾರ್ಥಿವ. ಈ ರೀತಿ ಕೃಷ್ಣ ತನ್ನ ಅಳಲನ್ನು ತೋಡ್ಕೊಳ್ತಾ ಇರಬೇಕಾದ್ರೆ ಅರ್ಜುನನಿಗೂ ಕಳಿಸ್ಲಿಕ್ಕೆ ಮನಸ್ಸಿಲ್ಲ. ನೋಡೋಣ ಅಂದ ಅನ್ನುವಲ್ಲಿಗೆ 16ನೆಯ ಅಧ್ಯಾಯ. ಸಭಾಯಾಂ ವಸತೋಸ್ತಸ್ಯಾಂ ನಿಹತ್ಯಾರೀನ್ ಮಹಾತ್ಮನೋ ಕೇಶವಾರ್ಜುನಯೋಃ ಕಾನು ಕಥಾ ಸಮಭವದ್ವಿಜಾಂ. ಸಭೆಯಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಹಾಗೂ ಅರ್ಜುನರಿಗೆ ಏನು ಮಾತುಕತೆ ಆಯಿತು ಹೇಳಿ. ವೈಶಂಪಾಯನಃ ಕೃಷ್ಣೇನ ತಹಿತ ಪಾರ್ಥಃ ಸ್ವರಾಜ್ಯಂ ಪ್ರಾಪ್ಯ ಕೇವಲಂ ತಸ್ಯಾಂ ಸಭಾಯಾಂ ರಮ್ಯಾಯಾಂ ವಿಜಹಾರ ಮುದಾಯುತಃ. ವೈಶಂಪಾಯನರು ಜನಮೇಜಯನ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಶುರು ಮಾಡಿದರು. ಕೃಷ್ಣನಿಂದ ಕೂಡಿಕೊಂಡು ಅರ್ಜುನ ಎಲ್ಲ ಕಡೆ ವಿಹಾರ ಮಾಡಿದ. ತತಃ ಕಂಚಿತ್ ಸಭೋದ್ದೇಶಂ ಸ್ವರ್ಗದೇಶೋಪಮಂ ನೃಪ ಯದೃಚ್ಛಯಾತೌ ಮುದಿತೌ ಜಗ್ಮತು ಸ್ವಜನಾವೃತೌ. ಒಂದ್ಸರ್ತಿ ಯಾವುದೋ ಒಂದು ಸಭೆಗೆ ಹೋದರು. ಅಲ್ಲಿ ಕೃಷ್ಣ ಮತ್ತೆ ಅರ್ಜುನ ಇಬ್ರು ಕೂಡ ಒಂದು ಕಡೆ ನಿಂತಾಗ ಅರ್ಜುನ ಹೇಳಿದ, ವಿದಿತಂ ಮೇ ಮಹಾಬಾಹೋ ಸಂಗ್ರಾಮೇ ಸಮುಪಸ್ಥಿತೆ ಮಾಹಾತ್ಮ್ಯಂ ದೇವಕೀ ಪುತ್ರ ತಚ್ಚತೆ ರೂಪಮೈಶ್ವರಂ. ಕೃಷ್ಣ ಅಂದ ಅರ್ಜುನ. ಕೃಷ್ಣ ಅವನ ಕಡೆ ಮುಖ ತಿರುಗಿಸಿದಾಗ ಹೇಳಿದ, ನಿನ್ನ ಮಹತ್ವ ನನಗೆ ಗೊತ್ತಾಯಿತು, ವಿಶ್ವರೂಪವನ್ನ ಕಂಡೆ. ಆದರೆ ಒಂದೇ ಒಂದು ಸಮಸ್ಯೆ, ನಿನ್ನ ಸಾಮರ್ಥ್ಯ ಗೊತ್ತಾಯಿತು, ನೀನು ವಿಶ್ವರೂಪ ತೋರಿಸಿದ್ದು ನನಗೆ ನೆನಪಲ್ಲಿದೆ. ಆದರೆ ಯತ್ತು ತದ್ಭವತಾ ಪ್ರೋಕ್ತಂ ತದಾ ಕೇಶವ ಸೌಹೃದಾತ್ ತತ್ಸರ್ವಂ ಪುರುಷ ವ್ಯಾಘ್ರ ನಷ್ಟಂ ಮೇ ವ್ಯಗ್ರಚೇತತಃ. ಯುದ್ಧದ ತಲೆಬಿಸಿಯಿಂದ ನೀನು ಏನು ಹೇಳಿದಿ ಎಲ್ಲ ಮರ್ತು ಹೋಯ್ತು. ಮಮ ಕೌತೂಹಲಂತ್ವಸ್ತಿ ತೇಷ್ವರ್ಥೇಷು ಪುನಃ ಪ್ರಭೋ ಭವಾನ್ ಸ್ತು ದ್ವಾರಕಾಂ ಗಂತ ನಚಿರಾದಿವ ಕೇಶವ. ಅಲ್ಲದೆ ನೀನೀಗ ಇನ್ನೇನು ದ್ವಾರಕೆಗೆ ಹೊರಡಬೇಕು ಅಂತ ಇದ್ದಿ, ಅದಕ್ಕಿಂತ ಮೊದಲು ಮತ್ತೆ ಆ ರಣರಂಗದಲ್ಲಿ ಹೇಳಿದ್ದನ್ನ ಹೇಳಿಬಿಟ್ಟು ಹೊರಡು. ಭಗವಾನ್ ದೇವರು ಆಲಿಂಗನ ಮಾಡಿದಂತೆ ಪರಿಶ್ವಜ್ಯ ಮಹಾತೇಜಾಹ ವಚನಂ ವದತಾಂವರಃ. ಅರ್ಜುನನನ್ನ ಆಲಿಂಗಿಸಿ ನುಡಿದ, ಶ್ರಾವಿತಸ್ತ್ವಂ ಮಯಾ ಗುಹ್ಯಂ ಜ್ಞಾಪಿತಶ್ಚ ಸನಾತನಂ ಧರ್ಮಸ್ವರೂಪಿಣಂ ಪಾರ್ಥ ಸರ್ವಲೋಕಾಂಶ್ಚ ಶಾಶ್ವತಾನ್. ನಾನು ನಿನಗೆ ಎಲ್ಲ ಗುಟ್ಟುಗಳನ್ನು ಅವತ್ತು ವರೆದಿದ್ದೆ. ಸನಾತನವಾದ ನನ್ನ ರೂಪವನ್ನು ತಿಳಿಸಿದ್ದೆ. ಧರ್ಮದ ಬಗೆಗೆ ಪೂರ್ಣವಾದ ಅರಿವನ್ನ ಕೊಟ್ಟಿದ್ದೆ. ಈ ಲೋಕವನ್ನು ತೋರಿಸಿದ್ದೆ. ಅಬುದ್ಧ್ಯಾಯನ್ನ ಗೃಹೀತಾ ತನ್ಮೇ ಸುಮಹದ ಪ್ರಿಯಂ. ಅದನ್ನು ನೀನು ಬುದ್ಧಿಯಲ್ಲಿ ಇಟ್ಕೊಳ್ಳಿಲ್ಲ, ನನಗೆ ಇದು ಅಪ್ರಿಯ, ಇದು ಇಷ್ಟವಿಲ್ಲ ನೀನು ಹೀಗೆ ಮಾಡೋದು. ನೂನಮಶ್ರದ್ಧದಾನೋಸಿ ದುರ್ಮೇಧಾಶ್ಚಾಸಿ ಪಾಂಡವ. ಅವತ್ತು ಶ್ರದ್ಧೆಯಿಂದ ಕೇಳಿದ್ದೀಯಾ ಅಂದಾಗ ತಲೆ ಆಡಿಸಿದೆ. ಖಂಡಿತವಾಗಿಯೂ ನೀನು ಶ್ರದ್ಧೆಯನ್ನು ಕಳ್ಕೊಂಡಿದ್ದಿ. ನೂನಂ ಅಶ್ರದ್ಧದಾನೋಸಿ ದುರ್ಮೇಧಾಶ್ಚ ಅಸಿ. ನಿನ್ನ ನೆನಪು ಚೆನ್ನಾಗಿಲ್ಲ. ಸಹಿ ಧರ್ಮಸ್ಸು ಪರ್ಯಾಪ್ತೋ ಬ್ರಹ್ಮಣ ಪದವೇದನೆ
ನ ಶಕ್ಯಂ ತನ್ಮಯಾ ವ್ಯಕ್ತುಂ ತಥಾ ವಕ್ತುಮಶೇಷತಃ. ಅವಾಗ ಹೇಳಿದ ಧರ್ಮ ದೇವರನ್ನು ತಿಳಿಯುವುದಕ್ಕೆ ಸಾಕಿತ್ತು. ಅಂದರೆ ಗೀತೆ. ಆ ಗೀತೆಯಲ್ಲಿ ನಾನು ಏನು ಹೇಳಿದ್ದೆ ಅದೆಲ್ಲ ಸ್ಪಷ್ಟವಾಗಿ ಇತ್ತು. ನ ಶಕ್ಯಂ ತನ್ಮಯಾ ಭೂಯ. ಮತ್ತೆ ನಾನು ಅದನ್ನು ಇವತ್ತು ಹೇಳಲಿಕ್ಕಾಗಲ್ಲ. ಪರಂ ಹಿ ಬ್ರಹ್ಮ ಕಥಿತಂ ಯೋಗಯುಕ್ತೇನ ತನ್ಮಯ ಇತಿಹಾಸಂತು ವಕ್ಷ್ಯಾಮಿ ತಸ್ಮಿನ್ನರ್ಥೇ ಪುರಾತನಂ. ನಾನು ದೇವರ ಬಗೆಗೆ ಪೂರ್ಣವಾಗಿ ಹೇಳಿದ್ದೆ. ಆದರೂ ನಾನು ಹೇಳ್ತೇನೆ ಕೇಳು. ತತ್ ಯಥಾ ತಾಂ ಬುದ್ಧಿಮಾಸ್ಥಾಯ ಗತಿಮಗ್ರ್ಯಾಂ ಗಮಿಷ್ಯಸಿ. ಟೇಪ್ ರೆಕಾರ್ಡರ್ ಮಾತ್ರ ಹಿಂದೆ ಹೇಳಿದಂತೆಯೇ ಹೇಳುವಂಥದ್ದು, ಬೇರೆ ಯಾರೂ ಹಿಂದೆ ಹೇಳಿದಂತೆ ಹೇಳಲ್ಲ. ಆದರೂ ಹೇಳ್ತೇನೆ. ಒಬ್ಬ ಬ್ರಾಹ್ಮಣ ಇದ್ದ. ಅವನೇನು ಮಾಡಿದ? ಆಗಚ್ಚತ್ ಬ್ರಾಹ್ಮಣ ಕಶ್ಚಿತ್ ಸ್ವರ್ಗಲೋಕಾದರಿಂದಮ. ನಮ್ಮ ಊರಿಗೆ ಬಂದ. ಎಲ್ಲಿಂದ ಬಂದದ್ದು? ಪಕ್ಕದೂರಿನಿಂದಲ್ಲ, ಸ್ವರ್ಗಲೋಕಾದರಿಂದಮ. ಸ್ವರ್ಗಲೋಕದಿಂದಲೇ ಬಂದ. ಸ್ವರ್ಗಲೋಕದಲ್ಲಿ ಇರುವುದಕ್ಕಿಂತ ಮುಂಚೆ ಬ್ರಹ್ಮಲೋಕದಲ್ಲಿ ಇದ್ದಂತೆ. ಪರಿಪುಷ್ಟ ಸತದಾ ಯದಾಹ ದ್ವಿಜ ಸತ್ತಮಃ ದಿವ್ಯೇನ ವಿಧಿನಾ ಪಾರ್ಥ ತಚ್ಛೃಣುಷ್ವ ವಿಚಾರಯನ್. ಪರಿಪೃಷ್ಟ. ನಾವು ಅವನನ್ನೆಲ್ಲ ಕೇಳಿದೆವು, ಎಲ್ಲಿಂದ ಬಂದದ್ದು ಏನು ಹೇಳಿ ಅಂತ. ಬಹಳ ಅಪರೂಪವಾದ ಜಾಗದಿಂದ ಬಂದರೆ ನಮಗೆಲ್ಲರಿಗೂ ಕುತೂಹಲವಷ್ಟೇ. ಕೇಳಿದೆವು ನಾವು. ಆಗ ಬ್ರಾಹ್ಮಣ ಏನು ಹೇಳಿದ ಅದನ್ನು ಹೇಳ್ತೇನೆ ಕೇಳು. ಮೋಕ್ಷ ಧರ್ಮಂ ತಮಾಶ್ರಿತ್ಯ ಕೃಷ್ಣ ಯನ್ಮಾನು ಪೃಚ್ಛಸಿ ಭೂತಾನಾಮನುಕಂಪಾರ್ಥಂ ಮನ್ಮೋಹಚ್ಛೇದನಂ ಪ್ರಭೋ ತತ್ತೇಹಂ ಸಂಪ್ರವಕ್ಷ್ಯಾಮಿ ಯಥಾವನ್ ಮಧುಸೂದನ. ಕೃಷ್ಣ, ನೀನು ಕೇಳ್ತಾ ಇರೋದು ಮೋಕ್ಷ ಧರ್ಮದ ಬಗ್ಗೆ. ಯಾವ ಧರ್ಮವನ್ನು ಆಶ್ರಯಿಸಿದರೆ ಮೋಕ್ಷ ಸಿಗತ್ತೋ ಅದರ ಬಗ್ಗೆ. ನಿನಗೆ ಬೇಕು ಅಂತ ಇಲ್ಲ. ಭೂತಾನಾಂ ಅನುಕಂಪಾರ್ಥಂ. ನೀನು ಕೇಳ್ತಾ ಇರೋದು ಜನರ ಮೇಲಿನ ದಯೆಯಿಂದ. ನಮ್ಮಿಬ್ಬರ ಸಂವಾದ ಮುಂದಿನ ಪೀಳಿಗೆಯವರು ಧರ್ಮವನ್ನು ತಿಳಿದುಕೊಳ್ಳುವಲ್ಲಿ ನೆರವಾಗತ್ತೆ ಅಂತ ಕೇಳ್ತಾ ಇದ್ದಿ. ದಯೆಯಿಂದ ಕೇಳ್ತಾ ಇದ್ದಿ. ಮನ್ಮೋಹಚ್ಛೇದನಂ ಪ್ರಭೋ, ನನ್ನ ಮೋಹವನ್ನು ನಾಶ ಮಾಡುವಂಥದ್ದು. ತತ್ತೇಹಂ ತಂ ಪ್ರವಕ್ಷ್ಯಾಮಿ ಯಥಾವನ್ ಮಧುಸೂದನ ಶೃಣುಷ್ವಾವಹಿತೋ ಭೂತ್ವಾ ಗದತೋ ಮಮ ಮಾಧವ. ಆದ್ದರಿಂದ ನನ್ನ ವಾಕ್ಶುದ್ಧಿಗಾಗಿ ನಿನ್ನ ಎದುರುಗಡೆ ಅನುವಾದ ಮಾಡ್ತೇನೆ. ದೊಡ್ಡವರ ಎದುರುಗಡೆ ಶಾಸ್ತ್ರವನ್ನು ಅನುವಾದ ಮಾಡಬೇಕಂತೆ. ಗ್ರಂಥ ಪುರಸ್ಸರವಾಗಿ ಅನುವಾದ ಮಾಡಬೇಕು. ಕಾರಣ ಏನು ಅಂದರೆ, ನಮ್ಮಲ್ಲಿ ಏನಾದರೂ ದೋಷ ಇದ್ದರೆ ಅದು ಶುದ್ಧ ಆಗತ್ತೆ. ನಾವೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ಅದು ಸರಿ ಹೋಗುತ್ತೆ. ಆದ್ದರಿಂದ ದೊಡ್ಡವರ ಎದುರು ಗ್ರಂಥವನ್ನು ಅನುವಾದ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನನ್ನ ಮೋಹವನ್ನು ಕಳೆದುಕೊಳ್ಳಲಿಕ್ಕೆ ನಿನ್ನ ಮುಂದೆ ಅನುವಾದ ಮಾಡ್ತೇನೆ ಎಂದ ಆ ಬ್ರಾಹ್ಮಣ. ಕಶ್ಚಿದ್ವಿಪ್ರಸ್ತಪೋಯುಕ್ತ ಕಾಶ್ಯಪೋ ನಾಮ ಧರ್ಮವಿತ್ ಆಸಸಾದ ದ್ವಿಜಂ ಕಂಚಿತ್ ಧರ್ಮಾಣಾಂ ಆಗಮಾಗಮಂ. ಒಬ್ಬ ಬ್ರಾಹ್ಮಣ ಕಾಶ್ಯಪ ಅಂತ, ಕಶ್ಯಪ ಗೋತ್ರದಲ್ಲಿ ಬಂದವ. ಅವನೇನು ಮಾಡಿದ? ಇನ್ನೊಬ್ಬ ಬ್ರಾಹ್ಮಣನ ಹತ್ತಿರ ಹೋದ. ನೋಡಿ, ಕೃಷ್ಣ ಬ್ರಾಹ್ಮಣನ ಕುರಿತು ಕೇಳಿದ್ದು. ಬ್ರಾಹ್ಮಣ ಹೇಳಿದ ಕಥೆಯನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಈ ಫ್ಲ್ಯಾಶ್ ಬ್ಯಾಕಿನ ಒಳಗಡೆ ಫ್ಲ್ಯಾಶ್ ಬ್ಯಾಕ್. ಮೊದಲು ಕೃಷ್ಣ ಹಾಗೂ ಬ್ರಾಹ್ಮಣನ ಸಂವಾದ. ಆ ಬ್ರಾಹ್ಮಣ ಇಬ್ಬರು ಬ್ರಾಹ್ಮಣರ ಸಂವಾದದ ಬಗ್ಗೆ ಹೇಳ್ತಾ ಇದ್ದಾನೆ. ಇದು ಕಥೆ. ಗಮಾಗಮಂ ಗತಾಗಮಂ ಸುಬಹುಚಃ ಜ್ಞಾನ ವಿಜ್ಞಾನ ಪಾರಗಂ ಲೋಕತತ್ವಾರ್ಥ ಕುಶಲಂ ಜ್ಞಾತಾರಂ ಸುಖ ದುಃಖಯೋ. ಕಾಶ್ಯಪ ಯಾವ ಬ್ರಾಹ್ಮಣನನ್ನು ಕೇಳಿದ್ನಲ್ಲ, ಅವನಿಗೆ ಗತಾಗಮಂ ಸುಬಹುಚಃ, ಎಲ್ಲಿ ಏನು ತಿಳಿದಿದೆ ಎಲ್ಲ ಗೊತ್ತು ಅವನಿಗೆ. ಎಲ್ಲಿ ಏನಿದೆ ಎಲ್ಲ ಗೊತ್ತು. ಜ್ಞಾನ ವಿಜ್ಞಾನ ಪಾರಗಂ, ಜ್ಞಾನವೂ ಇದೆ ವಿಜ್ಞಾನವೂ ಇದೆ.
ಲೋಕ ತತ್ವಾರ್ಥ ಕುಶಲಂ, ಲೋಕದ ಬಗೆಗೆ ಜಾಣ. ಜ್ಞಾತಾರಂ ಸುಖ ದುಃಖಯೋ, ಸುಖ ದುಃಖಗಳನ್ನು ತಿಳಿದವ. ಜಾತಿ ಸ್ಮರಣ ತತ್ವಜ್ಞಂ ಕೋವಿದಂ ಪುಣ್ಯ ಪಾಪಯೋ, ಹಿಂದಣ ಜನ್ಮದ ಅಷ್ಟೂ ನೆನಪುಗಳು ಅವನಿಗಿದೆ. ಪುಣ್ಯ ಯಾವುದು ಪಾಪ ಯಾವುದು ಎಂದು ಗೊತ್ತಿದೆ. ದ್ರಷ್ಟಾರಂ ಉಚ್ಚ ನೀಚಾನಾಂ ಕರ್ಮಭಿರ್ದೇಹಿನಾಂ ಗತಿಂ, ಉಚ್ಚವಾದದ್ದು ಯಾವುದು, ನೀಚವಾದದ್ದು ಯಾವುದು, ಇದೆಲ್ಲ ಗೊತ್ತಿದೆ. ಕರ್ಮಭಿ ದೇಹಿನಾಂ ಗತಿಂ, ಯಾವ ಯಾವ ಕರ್ಮಗಳಿಂದ ಜೀವರಿಗೆ ಯಾವ ಯಾವ ತರಹದ ಜನ್ಮ ಬರಬಹುದು ಅಂತ ಗೊತ್ತಿದೆ. ಚರಂತಂ ಮುಕ್ತವತ್ಸಿದ್ಧಂ ಪ್ರಶಾಂತಂ ಸಂಯತೇಂದ್ರಿಯಂ, ಇಷ್ಟೆಲ್ಲ ತಿಳಿದು ಆರಾಮವಾಗಿ ಹಗುರವಾಗಿ ಓಡಾಡಿಕೊಂಡಿದ್ದಾನವನು. ದೀಪ್ಯಮಾನಂ ಶ್ರಿಯಾ ಬ್ರಾಹ್ಮ್ಯ ಕ್ರಮಮಾಣಂಚ ಸರ್ವಶಃ, ಚೆನ್ನಾಗಿ ಬೆಳಗುತ್ತಾ ಇದ್ದಾನೆ ಬೇರೆ. ಅಂತರ್ಧಾನ ಗತಿಜ್ಞಂಚ ಶ್ರುತ್ವಾ ತತ್ವೇನ ಕಾಶ್ಯಪಃ, ಅಂತರ್ಧಾನ ಗತಿಜ್ಞಂ, ಪಕ್ಕ ಮಾಯ ಆಗಬಲ್ಲ ಅವನು, ಆ ತರಹದ ಶಕ್ತಿ ಬೇರೆ. ಸಂಭಾಷಮಾಣಮೇಕಾಂತೆ ಸಮಾಸೀನಂಚ ತೈಸ್ಸಹ ಯದೃಚ್ಛಯಾ ಚ ಗಚ್ಚಂತಂ ಅಸಕ್ತಂ ಪವನಂ ಯಥಾ, ಯಾರಿಗೂ ಅಂಟಿಕೊಳ್ಳುವುದಿಲ್ಲ, ಗಾಳಿಯ ಹಾಗೆ. ತಂ ಸಮಾಸಾದ್ಯ ಮೇಧಾವಿ ಸತತಾದ್ವಿಜ ಸತ್ತಮಃ ಚರಣೌ ಧರ್ಮ ಕಾಮೋ ವೈ ಸತಸ್ಯ ಸುಸಮಾಹಿತಃ. ನಮ್ಮ ಊರಿಗೆ ಬಂದಿದ್ನಲ್ಲ, ನಮ್ಮ ಮನೆಗೆ ಬಂದಿದ್ನಲ್ಲ, ಆ ಬ್ರಾಹ್ಮಣ ಅವನನ್ನ ಸೇರಿದನಂತೆ. ಆ ಕಾಶ್ಯಪ ಆ ಒಂದು ಈ ತರಹದ ಎಲ್ಲ ಗುಣಗಳಿರುವ ಬ್ರಾಹ್ಮಣನನ್ನ ಸೇರಿ ನಮಸ್ಕಾರ ಮಾಡಿದನಂತೆ. ಉಪಸನ್ನಶ್ಚ ಧರ್ಮಾತ್ಮ ಶ್ರುತಚಾರಿತ್ರ ಸಂಯುತಃ ಭಾವೇನಾತೋಷಯತ್ತಂ ವೈ ಗುರುವೃತ್ತಿಂ ತಮಾಶ್ರಿತಃ. ಈ ತರಹದ ಬ್ರಾಹ್ಮಣ ಸಿದ್ಧ, ಅವನು ಏನು ಪಡಿಬೇಕೋ ಸಿದ್ಧಿಯನ್ನ ಅದು ಪಡೆದಾಗಿದೆ, ಹೀಗಾಗಿ ಅವನು ಸಿದ್ಧ. ಆ ಸಿದ್ಧ ಇದ್ದಾಗ ಈ ಕಾಶ್ಯಪ ಹೋಗಿ ನಮಸ್ಕಾರ ಮಾಡಿ ನನಗೆ ಉಪದೇಶ ಮಾಡಬೇಕು ಅಂದ. ಅವಾಗಿನಿಂದ ಅವನನ್ನು ಶಿಷ್ಯ ಅಂತ ಕರೀತಾರೆ. ಈಗ ಸಿದ್ಧ ಮತ್ತೆ ಶಿಷ್ಯ, ಈಗ ಗೊಂದಲ ಇಲ್ಲ. ಕೃಷ್ಣನ ಮನೆಗೆ ಬಂದವನು, ಹೆಸರು ಹೇಳಿಲ್ವಲ್ಲ, ಕೃಷ್ಣನ ಮನೆಗೆ ಬಂದವನು ಒಂದು ಕಥೆ ಹೇಳ್ದ. ಯಾರ ಬಗೆಗೆ? ಸಿದ್ಧ ಹಾಗೂ ಶಿಷ್ಯನ ಬಗ್ಗೆ. ಸಿದ್ಧ ಅಂದ್ರೆ ಗುರು, ಕಾಶ್ಯಪ ಅಂದ್ರೆ ಶಿಷ್ಯ. ವಿವಿಧೈ ಕರ್ಮಭಿಸ್ತಾತ ಪುಣ್ಯಯೋಗೈಶ್ಚ ಕೇವಲೈಃ ಗಚ್ಚಂತೀಹ ಗತಿಂ ಮರ್ತ್ಯಾಃ ದೇವಲೋಕೆ ಚ ವಾಸ್ಥಿತಿಂ. ಯಾವಾಗ ಇವನು ಧರ್ಮದ ಬಗ್ಗೆ ಕೇಳಿದ, ಭಾರಿ ಸಂತೋಷ ಆಯಿತಂತೆ ಆ ಸಿದ್ಧನಿಗೆ. ಆ ಗುರು ಹೇಳಿದ, ನೋಡು ಮಗು, ಬಹಳ ಕರ್ಮಗಳಿಂದ, ಥರಥರದ ಕರ್ಮಗಳಿಂದ ಬೇರೆ ಬೇರೆ ಗತಿಯನ್ನು ಹೊಂದುತ್ತಾರೆ. ದೇವಲೋಕದಲ್ಲಿರಬಹುದು, ಮನುಷ್ಯ ಲೋಕಕ್ಕೆ ಹೋಗಬಹುದು. ನ ಕ್ವಚಿತ್ ಸುಖಮತ್ಯಂತಂ ನ ಕ್ವಚಿತ್ ಶಾಶ್ವತಿ ಸ್ಥಿತಿ ಸ್ಥಾನಾಚ್ಚ ಮಹತೋ ಭ್ರಂಚಃ ದುಃಖ ಲಬ್ಧಾತ್ ಪುನಃ ಪುನಃ. ಎಲ್ಲಿಯೂ ಕೂಡ ಶಾಶ್ವತವಾದ ಸುಖ ಸಿಗಲ್ಲ. ಯಾವ ಲೋಕ, ಯಾವ ಜಾಗ, ಯಾವ ಪದವಿ, ಎಲ್ಲಿಯೂ ಕೂಡ ಶಾಶ್ವತವಾದ ಒಂದು ಸ್ಥಿತಿ ಅಂತನ್ನೋದಿರಲ್ಲ. ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಕೆಳಗಡೆ ಬೀಳ್ಲಿಕ್ಕಿದ್ದೇ ಇರುತ್ತೆ. ಅಶುಭಾಗತಯ ಪ್ರಾಪ್ತಾ ಕಷ್ಟಾಮೇ ಪಾಪ ಸೇವನಾತ್. ನೋಡು, ಆದ್ದರಿಂದ ಪುಣ್ಯ ಮಾಡಿದರೂ ಅದರ ಫಲ ಅಲ್ಪವೇ. ಇನ್ನು ದುಃಖದಿಂದಂತೂ ಈ ನಿತ್ಯವಾದ, ಪಾಪದಿಂದಂತೂ ನಿತ್ಯವಾದ ಶಾಶ್ವತವಾದ ಸ್ಥಾನ ಸಿಗೋದೇ ಇಲ್ಲ. ಅಲ್ರಿ, ಪುಣ್ಯದಿಂದಲೇ ಸಿಗಲ್ಲ, ಇನ್ನು ಪಾಪದಿಂದ ಸಿಗತ್ತಾ? ಎಷ್ಟೋ ಕಷ್ಟಪಟ್ಟು ಪಂಚಾಗ್ನಿ ತಪಸ್ಸು ಮಾಡಿದವರಿಗೂ ಕೂಡ ಸ್ವರ್ಗಲೋಕದಲ್ಲಿ ಸ್ಥಾನ ಸಿಗತ್ತೆ. ಆ ಪುಣ್ಯ ಮುಗಿದು ಕೂಡಲೇ ಕೆಳಗಡೆ ಬೀಳ್ತಾನೆ.
ಅಂಥದ್ದು ಇಲ್ಲಿ ಎಲ್ಲ ಪಾಪಗಳನ್ನು ಮಾಡಿಕೊಂಡಿರುವವರಿಗೆ ಶಾಶ್ವತವಾದ ಗತಿ ಸಿಗತ್ತಾ ಹೇಳಿ? ಇಲ್ಲ. ಆದರೆ ಪಾಪದಿಂದ ಅಶುಭವಾದ ಗತಿ, ಕಾಮದಿಂದ, ವಿಪರೀತ ಸಿಟ್ಟಿನಿಂದ, ಎಲ್ಲವೂ ನನಗೇ ಬೇಕು ಅನ್ನುವ ಹಪಹಪಿಯಿಂದ, ಮೋಹದಿಂದ ಪುನಃ ಪುನಶ್ಚ ಮರಣಂ ಜನ್ಮ ಚೈವ ಪುನಃ ಪುನಃ, ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ. ಬೇಕಾದಷ್ಟು ತಾಯಂದಿರನ್ನು ನೋಡಿದ್ದಾರೆ, ಬೇಕಾದಷ್ಟು ಜನ ತಂದೆಯಂದಿರನ್ನು ನೋಡಿರ್ತೇವೆ, ಸುಖಗಳನ್ನ ದುಃಖಗಳನ್ನ ಅನುಭವಿಸಿರ್ತಾರೆ. ಅದೆಲ್ಲ ನನಗೆ ನೆನಪಿದೆ. ಪ್ರಿಯರಾದವರ ಜೊತೆಗೆ ದೂರ ಆಗುವ ಪ್ರಸಂಗ ಬರುತ್ತೆ, ಅಪ್ರಿಯರಾದವ್ರ ಜೊತೆಗೆ ಇರುವ ಪ್ರಸಂಗ ಬರುತ್ತೆ. ಬಹಳ ದೊಡ್ಡ ಸಮಸ್ಯೆ. ಯಾರಿಷ್ಟ ಇರಲ್ಲ ಅವ್ರ ಜೊತೆಗೆ ಇರಬೇಕಾಗತ್ತೆ, ಯಾರ ಬಗೆಗೆ ಇಷ್ಟ ಇರುತ್ತೆ ಅವ್ರ ಜೊತೆಗೆ ಇರಲಿಕ್ಕಾಗಲ್ಲ. ಇದೆಲ್ಲ ಅನುಭವಿಸಿ ನನಗೆ ಚೆನ್ನಾಗಿ ನೆನಪಿದೆ ಎಲ್ಲವೂ ಕೂಡ. ಇದು ನಾನು ಅಂದರೆ ಅಂತ ಹೇಳುತ್ತಾನೆ. ಇನ್ನೂ ತನ್ನ ಪರಿಚಯವನ್ನು ಪೂರ್ತಿಯಾಗಿ ಹೇಳ್ಕೊಳ್ತಾನೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.